ಹಾಯ್, ನನ್ನೆಲ್ಲ ಬ್ಯೂಟಿಫುಲ್ ಸೋಲ್ಸ್ ಅನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಸೊ ಇವತ್ತು ನಾವು ನೋಡ್ತಾ ಇರುವಂತದ್ದು ವೃಷಭ ರಾಶಿಯವರ ಈ ಒಂದು ಬರುವಂತ ದಿನಗಳು ಅವರ ಒಂದು ರಿಲೇಶನ್ಶಿಪ್ ರೀಡಿಂಗ್ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿ. ಸೊ ರೀಡಿಂಗಿಗೆ ಇನ್ನೂ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಕನೆಕ್ಟ್ ಮಾಡ್ಕೊಳ್ಳಿ. ಒಂದ್ಸಾರಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಹಾಗೆ ಡೀಟೇಲ್ ರೀಡಿಂಗ್ ಆಪ್ಷನ್ಸ್, ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ಏನಾದರೂ ಬೇಕಾಗಿದ್ರೆ ಖಂಡಿತ ಒಂದ್ಸಾರಿ ಮೊಬೈಲ್ ನಂಬರ್ ಅನ್ನ ಮೆನ್ಷನ್ ಮಾಡಿದ್ದೀನಿ, ವಾಟ್ಸಪ್ ಮೆಸೇಜ್ ಮಾಡಿ. ಪೇಡ್ ಕನ್ಸಲ್ಟೇಷನ್ಸ್ ಇರುತ್ತೆ. ಸೊ ಏನೇ ನಿಮ್ಮ ಲೈಫಲ್ಲಿ ಚಾಲೆಂಜಸ್ ಅನ್ನ ಫೇಸ್ ಮಾಡ್ತಾ ಇದ್ದೀರಾ, ಅದನ್ನ ಯಾವ ರೀತಿಯಾಗಿ ದೂರ ಮಾಡ್ಕೋಬೇಕು ಅನ್ನೋವಂಥದ್ದನ್ನ ತಿಳ್ಕೊಳ್ಳಿ. ಓಕೆ, ನೋಡೋಣ. ಹಾಗಿದ್ರೆ ಬರುವಂತ ದಿನಗಳು ವೃಷಭ ರಾಶಿ ಅವರ ಒಂದು ಲೈಫಲ್ಲಿ ಅವರ ಒಂದು ಪಾರ್ಟ್ನರ್ ಫೀಲಿಂಗ್ ಇರ್ಬೋದು, ಅಥವಾ ನಿಮ್ಮ ಫೀಲಿಂಗ್ ಏನಿದೆ ಅನ್ನೋವಂಥದ್ದನ್ನ ನೋಡೋಣ. ಏನಾದರೂ ಚಾಲೆಂಜಸ್ ಅನ್ನ ಫೇಸ್ ಮಾಡ್ತಾ ಇದ್ರೆ ಯಾವ ರೀತಿಯಾಗಿ ದೂರ ಮಾಡ್ಕೋಬೇಕು ಅನ್ನೋವಂಥದ್ದು ಕೂಡ ನೋಡೋಣ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಎನರ್ಜಿಯನ್ನ ನಾನು ನೋಡ್ತಾ ಇದ್ರೆ ತುಂಬಾ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ. ಒಂದು ಸ್ಟೆಬಿಲಿಟಿ ಬಂದಿದೆ ನಿಮ್ಮ ಲೈಫಲ್ಲಿ. ತುಂಬಾ ಏನಂತಂದ್ರೆ ಫ್ಯಾಷನೇಟ್ ಆಗಿದ್ದೀರಾ ನಿಮ್ಮ ಒಂದು ಜಾಬ್ ಬಗ್ಗೆ, ಕರಿಯರ್ ಬಗ್ಗೆ. ಮತ್ತೆ ಐ ಥಿಂಕ್ ನಿಮ್ಮ ಒಂದು ಕರಿಯರ್ ಜಾಬ್ ಅಲ್ಲಿ ಎಲ್ಲೋ ಒಂದ್ ಕಡೆ ಇನ್ಕ್ರಿಮೆಂಟ್ ಆಗಿರುವಂತದ್ದು, ಒಳ್ಳೆ ಪೊಸಿಷನ್ ನಿಮ್ಗೆ ಸಿಕ್ಕಿರುವಂತದ್ದು, ಅಥಾರಿಟಿ ಇರುವಂತ ಪೊಸಿಷನ್ ನಿಮ್ಗೆ ಸಿಕ್ಕಿರುವಂತದ್ದು, ಒಂದು ಪ್ರೊಟೆಕ್ಷನ್ ಅನ್ನ ಫೀಲ್ ಮಾಡ್ಕೊಳ್ತಾ ಇದ್ದೀರಾ. ಸ್ವಲ್ಪ ಕಂಟ್ರೋಲ್ ಇರುತ್ತೆ ನಿಮ್ಗೆ ಎಲ್ಲರ ಮೇಲೆ. ಯಾಕಂತಂದ್ರೆ ಆಸ್ ಎ ಲೀಡರ್ ಆಗಿ ನೀವು ಹೊರಗೆ ಬರ್ತಾ ಇದ್ದೀರಾ ಅಂತಂದ್ರೆ ಕಂಟ್ರೋಲಿಂಗ್ ಇರಲೇಬೇಕು. ಸೊ ನಿಮ್ಮ ಒಂದು ಅಥಾರಿಟಿಗೆ ತಕ್ಕ ಹಾಗೆ, ಪೊಸಿಷನ್ಗೆ ತಕ್ಕ ಹಾಗೆ ನೀವು ಬಿಹೇವ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು. ತುಂಬಾ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ, ಫೋಕಸ್ಡ್ ಆಗಿದ್ದೀರಾ ನಿಮ್ಮ ಒಂದು ಕರಿಯರ್ ಬಗ್ಗೆ, ಡಿಸಿಪ್ಲಿನ್ ಆಗಿದ್ದೀರಾ ಅಂತ ಹೇಳ್ಬಹುದು. ತುಂಬಾ ಚೆನ್ನಾಗಿರುವಂತ ಒಂದು ಪೊಸಿಷನ್ ಅನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಓಕೆ, ಸೊ ಇದು ನಿಮ್ಮ ಒಂದು ಕರೆಂಟ್ ಎನರ್ಜಿ ನಾನು ಫೀಲ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಇದೆ. ಇಷ್ಟೇ ಅಲ್ಲ, ನಿಮ್ಮ ಒಂದು ರಿಲೇಶನ್ಶಿಪ್ ವೈಸ್ ನೋಡಿದಾಗ ಏನು ನಿಮ್ಮ ಒಂದು ಫೀಲಿಂಗ್ಸ್ ಇದೆ ನಿಮ್ಮ ಪಾರ್ಟ್ನರ್ ಬಗ್ಗೆ ಅಂತಂದ್ರೆ ತುಂಬಾ ಯುನಿಟಿ ಆಗಿರುವಂತದ್ದು. ಪೀಕ್ ಲೆವೆಲ್ ಅಲ್ಲಿ ನಿಮ್ಮ ಒಂದು ರಿಲೇಶನ್ಶಿಪ್ ಇವಾಗ ಹೋಗ್ತಾ ಇದೆ. ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ತುಂಬಾ ಚೆನ್ನಾಗಿದೆ. ಕಮಿಟ್ಮೆಂಟ್ ಆಗಿರ್ಬೋದು, ಅಥವಾ ಒಂದು ಅಟ್ರಾಕ್ಷನ್ ಆಗಿರ್ಬೋದು, ಒಂದು ನಿಮ್ಗೆ ಫೀಲ್ ಆಗುತ್ತೆ ಏನಂತಂದ್ರೆ ನಿಮ್ಮ ಪಾರ್ಟ್ನರ್ ಜೊತೆಗೆ ನಿಮ್ಮ ಒಂದು ಬಾಂಡಿಂಗ್ ಏನಿದೆ ತುಂಬಾ ಸ್ಟ್ರಾಂಗ್ ಆಗಿರುವಂತ ಬಾಂಡಿಂಗ್ ಅನ್ನ ಫೀಲ್ ಮಾಡ್ಕೊಳ್ತಾ ಇದ್ದೀರಾ. ಕನೆಕ್ಷನ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿ. ಮತ್ತೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಬ್ಬರ ನಡುವೆ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಫೀಲ್ ಆಗುತ್ತೆ ನಿಮ್ಮ ಪಾರ್ಟ್ನರ್ ಬಗ್ಗೆ, ಇದು ನನ್ನ ಟ್ರೂ ಲವ್ ಅನ್ನುವಂಥದ್ದು. ಲೈಕ್ ಅವರು ಒಂದು ಸೋಲ್ಮೇಟ್, ನಿಮ್ಮ ಒಂದು ಸೋಲ್ಮೇಟ್ ಅನ್ನೋ ರೀತಿಯಲ್ಲಿ ನೀವು ಫೀಲ್ ಮಾಡ್ಕೊಳ್ಳುವಂಥದ್ದು. ಅಂಡರ್ಸ್ಟ್ಯಾಂಡಿಂಗ್ ಇದೆ, ಫ್ಯಾಷನ್ ಇದೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ. ಮತ್ತೆ ಇಬ್ರು ಒಬ್ರಿಗೊಬ್ರು ಸ್ಟ್ಯಾಂಡ್ ತಗೊಳ್ಳೋಂತ ಒಂದು ಪೊಸಿಷನ್ ಅಲ್ಲಿ ಇದ್ದೀರಾ ಇವಾಗ ಅನ್ನೋವಂಥದ್ದು ನನ್ಗೆ ಅನಿಸ್ತಾ ಇದೆ ನಿಮ್ಮ ಫೀಲಿಂಗ್ಸ್ ಅನ್ನ ನೋಡ್ತಾ ಇದ್ರೆ. ಓಕೆ, ನಿಮ್ಮ ಪಾರ್ಟ್ನರ್ ಫೀಲಿಂಗ್ ಏನ್ ಹೇಳ್ತಾ ಇದೆ ಹಾಗಿದ್ರೆ? ನಿಮ್ಮ ಫೀಲಿಂಗ್ ಏನೋ ನೋಡಿದ್ವಿ, ನಿಮ್ಮ ಪಾರ್ಟ್ನರ್ ಫೀಲಿಂಗ್ ಏನ್ ಬರ್ತಾ ಇದೆ ಅಂತಂದ್ರೆ, ಸೊ ಅವರು ಸ್ವಲ್ಪ ಅವರ ಒಂದು ಫೋಕಸ್ ಆಗಿದ್ದಾರೆ ಕರಿಯರ್ ಜಾಬ್ ಬಗ್ಗೆ. ಬಟ್ ಅವರು ಕಮಿಟ್ಮೆಂಟ್ ಕೊಡೋದಿಲ್ಲ ಅಂತ ಅಲ್ಲ, ಕಮಿಟ್ಮೆಂಟ್ ಕೊಡ್ತಾರೆ. ತುಂಬಾ ಪ್ರಾಕ್ಟಿಕಲ್ ಆಗಿದ್ದಾರೆ. ಆ ಸ್ವಲ್ಪ ಏನಂತಂದ್ರೆ ಇವಾಗ ಸ್ಲೋ ಆಗಿ ನಿಮ್ ಜೊತೆಗೆ ಆ ಒಂದು ಕಮಿಟ್ಮೆಂಟ್ ಕೊಡೋದಕ್ಕೆ ಸ್ಟೆಪ್ ಅನ್ನ ತಗೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ತುಂಬಾ ಹಾರ್ಡ್ ವರ್ಕಿಂಗ್ ಇದ್ದಾರೆ ಅವರು. ಮತ್ತೆ ತುಂಬಾ ಪೇಶನ್ಸ್ ಲೆವೆಲ್ ತುಂಬಾ ಚೆನ್ನಾಗಿದೆ ಅವ್ರಿಗೆ ಅಂತ ಹೇಳ್ಬೋದು. ಇನ್ನೂ ಹೇಳ್ಬೇಕು ಅಂತಂದ್ರೆ ಸ್ವಲ್ಪ ಸ್ಟಕ್ ಫೀಲ್ ಮಾಡ್ಕೊಳ್ತಾರೆ. ಏನಂತಂದ್ರೆ ಸಡನ್ ಆಗಿ ರಿಯಾಕ್ಟ್ ಮಾಡೋದಿಲ್ಲ. ನೀವೇನೋ ಅಂತೀರಾ ಅಂದ ತಕ್ಷಣ ನಿಮ್ಗೆ ರಿಯಾಕ್ಷನ್ ಕೊಡೋದಿಲ್ಲ. ಸ್ವಲ್ಪ ವೇಟ್ ಮಾಡ್ತಾರೆ. ಆ ಸಿಚುವೇಶನ್ ತಕ್ಕ ಹಾಗೆ ಅವರು ಆ ಒಂದು ಎನ್ವೈರನ್ಮೆಂಟ್ ಅನ್ನ ಹ್ಯಾಂಡಲ್ ಮಾಡೋದಕ್ಕೆ ತುಂಬಾ ಪ್ರಯತ್ನ ಮಾಡ್ತಾರೆ ಅಂತ ಹೇಳ್ಬಹುದು. ಹಾಗಾಗಿ ಓಕೆ, ನಿಮ್ಗೆ ಅನಿಸ್ಬಹುದು ಸಮ್ವೇರ್ ಎಲ್ಲೋ ಈ ರೀತಿ ಇದೆ ಅಂತ ಹೇಳಿ. ಬಟ್ ಏನಂತಂದ್ರೆ ಅವರ ಫೀಲಿಂಗ್, ನೀವು ಅವ್ರ ಬಗ್ಗೆ ಈ ರೀತಿ ಫೀಲ್ ಮಾಡ್ಕೊಳ್ತೀರಾ, ತುಂಬಾ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರುವಂತದ್ದು. ಬಟ್ ನಿಮ್ಮ ಬಗ್ಗೆ ಅವ್ರು ಫೀಲ್ ಮಾಡ್ಕೊಳ್ಳೋದು ಏನಂತಂದ್ರೆ ಸ್ವಲ್ಪ ನಿಮ್ಮ ಒಂದು ಕರಿಯರ್ ಫೋಕಸ್ ಏನಿದೆ ಅದ್ರ ಬಗ್ಗೆ ಅವರು ಥಿಂಕ್ ಮಾಡುವಂತದ್ದು. ಓಕೆ, ಇದು ಅವರು ನಿಮ್ಮ ಬಗ್ಗೆ ಈ ರೀತಿ ಅನಿಸಿಕೆಯನ್ನ ಇಟ್ಕೊಂಡಿರ್ತಾರೆ. ಕರಿಯರ್ ಫೋಕಸ್ ಇರುವಂತದ್ದು ಅಥವಾ ರಿಯಾಕ್ಟ್ ಮಾಡದೇ ಇರುವಂತದ್ದು. ಅಫ್ಕೋರ್ಸ್ ನೀವು ನಾನು ಫಸ್ಟೇ ನಿಮ್ಗೆ ಹೇಳಿದೆ ತುಂಬಾ ಫೋಕಸ್ಡ್ ಆಗಿದ್ದೀರಾ ಕರಿಯರ್ ಬಗ್ಗೆ ಅಂತ ಹೇಳಿ. ಅವ್ರ ಮೈಂಡ್ ಅಲ್ಲೂ ಕೂಡ ಅದೇ ನಡೀತಾ ಇದೆ. ಅಂದ್ರೆ ಇಮಿಡಿಯೇಟ್ ಆಗಿ ಯಾವುದಕ್ಕೂ ನೀವು ಕೂಡ ರಿಯಾಕ್ಟ್ ಮಾಡೋದಿಲ್ಲ ಅನ್ನುವಂಥದ್ದು. ಬಟ್
ಅದನ್ನ ಬಿಟ್ರೆ ಪ್ರಾಕ್ಟಿಕಾಲಿಟಿ ಬಗ್ಗೆ ಥಿಂಕ್ ಮಾಡಿದ್ರೆ ತುಂಬಾ ಚೆನ್ನಾಗಿರುವಂತದ್ದು, ಹಾರ್ಡ್ ವರ್ಕಿಂಗ್ ಇದ್ದೀರಾ ಅಂತ ಹೇಳಿ ಅವ್ರ ಮನಸ್ಸಲ್ಲಿ ಈ ರೀತಿ ಎಲ್ಲ ಪಾಸಿಟಿವ್ ಥಾಟ್ಸ್ ಅನ್ನ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಸ್ವಲ್ಪ ಪೇಷನ್ಸ್ ಲೆವೆಲ್ ಬಗ್ಗೆ ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ ಈ ರೀತಿ ಎಲ್ಲ ಇದೆ ಅಂತ ಹೇಳಿ. ಕೆಲವೊಂದ್ ಸಾರಿ ಸ್ಟಕ್ ಫೀಲ್ ಮಾಡ್ಕೊಳ್ತೀರಾ ನೀವು ಕೂಡ ಅಂತ ಹೇಳಿ ಅವ್ರಿಗೆ ಅನ್ಸುತ್ತೆ ಎಲ್ಲೋ ಒಂದ್ ಕಡೆ, ಇದು ಅವ್ರ ಭಾವನೆ. ಓಕೆ, ಹಾಗಿದ್ರೆ ಬರುವಂತ ಸಿಚುವೇಶನ್ ಏನ್ ಬರ್ತಾ ಇದೆ ಅಂತ ಹೇಳಿ ನೋಡ್ಲಿಕ್ಕೆ ಹೋದ್ರೆ, ಬರುವಂತ ಸಿಚುವೇಶನ್ ಕೂಡ ನಿಮ್ಗೆ ಫೀಲ್ ಆಗುತ್ತೆ. ಏನಂತಂದ್ರೆ ಇದು ನಿಮ್ಮ ಒಂದು ಸೋಲ್ಮೇಟ್ ಆಗಿರುವಂತ ಜರ್ನಿ. ನಿಮ್ಗೆ ಅಫ್ಕೋರ್ಸ್ ನಿಮ್ಗೂ ಕೂಡ ಫೀಲಿಂಗ್ ಇದೆ, ಅವ್ರಿಗೂ ಕೂಡ. ಇದು ಇಬ್ಬರಿಗೂ ತುಂಬಾ ಸ್ಟ್ರಾಂಗ್ ಆಗಿರುವಂತ ಬಾಂಡಿಂಗ್ ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಇರುವಂತದ್ದು, ತುಂಬಾ ಸ್ಟ್ರಾಂಗ್ ಆಗಿರುವಂತ ಕನೆಕ್ಷನ್ ಅನ್ನ ನೋಡ್ತಾ ಇದ್ದೀನಿ. ಮತ್ತೆ ತುಂಬಾ ಎಂಜಾಯ್ ಮಾಡ್ತೀರಾ ಬರುವಂತ ಸಿಚುವೇಶನ್ ಕೂಡ. ಆ, ಸ್ವಲ್ಪ ಏನಾದ್ರೂ ನಿಮ್ಮಲ್ಲಿ ಬರುತ್ತೆ, ಪ್ರಾಬ್ಲಮ್ ಇಶ್ಯೂಸ್ ಕ್ರಿಯೇಟ್ ಆಗ್ಬಹುದು ಏನಾದ್ರೂ ಅಂತಂದ್ರೆ, ಏನಂತಂದ್ರೆ ಸ್ವಲ್ಪ ಫೀಲಿಂಗ್ಸ್ ಅಲ್ಲಿ ಇನ್ಕಂಪ್ಲೀಟ್ನೆಸ್ ಅನ್ನುವಂಥದ್ದು, ಅದು ಒಂದು ಬಿಟ್ರೆ ಉಳಿದಿದ್ದೆಲ್ಲ ಚೆನ್ನಾಗಿದೆ. ತುಂಬಾ ಚೆನ್ನಾಗಿರುವಂತ ರಿಲೇಶನ್ಶಿಪ್ ಅನ್ನ ಹೊಂದ್ಕೊಂಡಿದ್ದೀರಾ ಅಂತ ಹೇಳ್ಬೋದು. ಓಕೆ, ಇನ್ನು ಹಾಗಿದ್ರೆ ಇನ್ನು ಫ್ಯೂಚರ್ ಯಾವ ರೀತಿ ಇರುತ್ತೆ ಅಂತ ಸ್ವಲ್ಪ ಎಲ್ಲೋ ಒಂದ್ ಕಡೆ ನೋಡಿ. ಕರಿಯರ್ ಅಂತ ಯಾವಾಗ ನೀವು ಹೋಗ್ತೀರಾ, ರಿಲೇಶನ್ಶಿಪ್ ಅನ್ನ ಬಿಡ್ಬೇಕಾಗತ್ತೆ. ಯಾಕಂತಂದ್ರೆ ಮ್ಯಾನೇಜ್ ಮಾಡೋದು ಸ್ವಲ್ಪ ತೊಂದರೆ ಅಂತ ಅನಿಸ್ಬಹುದು. ಅಲ್ಲೆಲ್ಲೋ ಒಂದು ಏರಿಯಾದಲ್ಲಿ ಸ್ವಲ್ಪ ನೀವೆಲ್ಲೋ ಡಿಸ್ಟ್ರಾಕ್ಟ್ ಆಗುವಂತದ್ದು ನನ್ಗೆ ಅನಿಸ್ತಾ ಇದೆ. ಸ್ವಲ್ಪ ಸ್ಟ್ರೆಸ್ ಇರ್ಬೋದು, ಅಥವಾ ಸಮ್ವೇರ್ ನಿಮ್ಮ 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 ಪಾರ್ಟ್ನರ್ಗೆ ಎಲ್ಲೋ ಒಂದ್ ಕಡೆ ಫೀಲ್ ಆಗುವಂಥದ್ದು, ಯಾಕಂದ್ರೆ ಇದು ನಿಮ್ಮ ಪಾರ್ಟ್ನರ್ ಎನರ್ಜಿನೇ ಅಂತ ಹೇಳ್ಬಹುದು. ಎಲ್ಲೋ ಫೀಲ್ ಆಗುವಂತ ಚಾನ್ಸಸ್ ತುಂಬಾ ನನ್ಗೆ ಕಾಣ್ತಾ ಇದೆ. ಇವ್ರು ಇನ್ನೂ ಆಕ್ಷನ್ ತಗೊಳ್ಳೋದಕ್ಕೆ ರೆಡಿ ಆಗಿಲ್ಲ ಅಂತ ಹೇಳಿ ಸಮ್ವೇರ್ ಎಲ್ಲೋ ಅವ್ರಿಗೆ ಫೀಲ್ ಆಗುತ್ತೆ. ಮತ್ತೆ ಎಲ್ಲೋ ಯಾರೋ ಫೀಮೇಲ್ ನಿಮ್ಗೆ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ ಅನ್ನೋವಂಥದ್ದು ಅವ್ರಿಗೆ ಫೀಲ್ ಆಗುವಂತ ಚಾನ್ಸಸ್ ನನ್ಗೆ ತುಂಬಾನೇ ಕಾಣ್ತಾ ಇದೆ ಬರುವಂತ ದಿನಗಳಲ್ಲಿ. ಹಾಗಾಗಿ ಏನ್ ಮಾಡ್ಬೇಕು, ಇದ್ರ ಮೇಲೆ ಯಾವ ರೀತಿ ನೀವು ವರ್ಕ್ ಮಾಡ್ಬೇಕು, ಒಂದು ಕಂಫರ್ಟೇಬಲ್ ಝೋನ್ ಅನ್ನ ಸೆಟ್ ಮಾಡಿ ಅವ್ರಿಗೆ ಒಂದು. ಯಾಕಂತಂದ್ರೆ ಇಲ್ಲಿ ಫಸ್ಟ್ ಆಫ್ ಆಲ್ ನಿಮ್ಮ ಎನರ್ಜಿ ಏನ್ ಬರ್ತಾ ಇದೆ, ನೀವು ತುಂಬಾ ಫೋಕಸ್ಡ್ ಆಗಿದ್ರೆ ನಮ್ಮ ಕರಿಯರ್ ಬಗ್ಗೆ, ಮತ್ತೆ ನಿಮ್ಮ ಪಾರ್ಟ್ನರ್ ಕೂಡ ಅದನ್ನೇ ವಿಚಾರ ಮಾಡ್ತಾ ಇದ್ದಾರೆ, ಹೌದಾ? ಹಾಗಾಗಿ ಇಲ್ಲಿ ಏನ್ ಮಾಡ್ಬೇಕು, ಸ್ವಲ್ಪ ಕಮಿಟ್ಮೆಂಟ್ ಏನಿದೆ, ಅದು ಇಶ್ಯೂಸ್ ಏನ್ ಬರ್ತಾ ಇದೆ ಕಮಿಟ್ಮೆಂಟ್ ಅಲ್ಲಿ, ಅದನ್ನ ಪೂರ್ತಿಗೊಳಿಸಿ ಅವ್ರಿಗೆ ಭೇಟಿ ಆಗುವಂತದ್ದು ಇರ್ಬೋದು, ಅಥವಾ ಸಮಯ ಎಲ್ಲಾದ್ರೂ ಹೋಗುವಂತದ್ದು ಇರ್ಬೋದು. ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಬಿಲ್ಡ್ ಮಾಡ್ಕೊಳ್ಳಿ ಇಬ್ಬರ ನಡುವೆ. ಓಕೆ, ಈ ರೀತಿ ಏನಾದ್ರೂ ನೀವು ಮಾಡಿದ್ದೇ ಆಯ್ತು ಅಂತಂದ್ರೆ ಈ ಒಂದು ಏರಿಯಾದಿಂದ ಏನ್ ನಿಮ್ಗೆ ಸ್ಟ್ರೆಸ್ ಇರ್ಬೋದು, ಎಂಗ್ಸೈಟಿ ಇದೇನಿದೆ, ಇದರಿಂದ ಹೊರಗೆ ಬರುವಂತ ಚಾನ್ಸಸ್ ನನ್ಗೆ ತುಂಬಾ ಕಾಣ್ತಾ ಇದೆ. ತುಂಬಾ ದೊಡ್ಡ ಇಶ್ಯೂಸ್ ಏನು ಬರೋದಿಲ್ಲ. ಓಕೆ, ರಿಸಾಲ್ವ್ ಆಗುತ್ತೆ. ಮಾತಾಡ್ಕೊಂಡು ನೀವೇನಾದ್ರೂ ಅದನ್ನ ಕಮಿಟ್ಮೆಂಟ್ ಅನ್ನ ಪೂರ್ತಿಗೊಳಿಸಿದ್ರೆ ಖಂಡಿತ ರಿಸಾಲ್ವ್ ಆಗತ್ತೆ. ಓಕೆ, ಆ ರೀತಿ ಏನು ಭಯ ಪಡುವಂತ ಅವಶ್ಯಕತೆ ಇಲ್ಲ. ಇನ್ನು ಯೂನಿವರ್ಸ್ ನಿಮ್ಗೆ ಏನು ಗೈಡೆನ್ಸ್ ಅನ್ನ ಕೊಡ್ತಾ ಇದೆ ಅಂತ ನೋಡಿದ್ರೆ, ತುಂಬಾ ಸ್ಟ್ರಗಲ್ ಮಾಡ್ಕೊಳ್ಳಿಕ್ ಹೋಗ್ಬೇಡಿ, ಸ್ಟಕ್ ಫೀಲ್ ಮಾಡ್ಕೊಳ್ಳಿಕ್ ಹೋಗ್ಬೇಡಿ, ಅಥವಾ ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಳ್ಳಿಕ್ ಹೋಗ್ಬೇಡಿ, ಅಥವಾ ನೀವೇ ಒಂದು ಟ್ರಾಪ್ ಅಲ್ಲಿ ಸಿಕ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಆಗೋದ್ ಬೇಡ. ಸಮ್ ಟೈಮ್ ಏನಾಗುತ್ತೆ, ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳೋಂತ ಅವಶ್ಯಕತೆ ತುಂಬಾ ಇರುತ್ತೆ. ಇದು ಇಬ್ಬರಿಗೂ ಅನ್ವಯ ಆಗತ್ತೆ. ಎಲ್ಲೋ ಒಂದ್ ಕಡೆ ನಿಮ್ಗೆ ಅನಿಸ್ತಾ ಇದೆ ರಿಲೇಶನ್ಶಿಪ್ ಅಲ್ಲಿ ಏನಾದ್ರೂ ಕೊರತೆ ಬರ್ತಾ ಇದೆ, ಏನಾದ್ರೂ ಪ್ರಾಬ್ಲಮ್ ಬರ್ತಾ ಇದೆ ಅಂತಂದ್ರೆ, ಇಬ್ರು ಒಬ್ರಿಗೊಬ್ರು ಹೀಲ್ ಮಾಡ್ಕೊಳ್ಳೋಂತ ಅವಶ್ಯಕತೆ ಇದೆ ಅನ್ನುವಂಥದ್ದು ಇಲ್ಲಿ ಯೂನಿವರ್ಸ್ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದೆ. ಓಕೆ, ಆಕ್ಷನ್ ತಗೊಳ್ಳುವಂಥದ್ದು. ಯಾಕೆ ಆಕ್ಷನ್ ತಗೋಬೇಕು ನೋಡಿ, ಇವತ್ತು ನಿಮ್ಗೆ ಈ ಪ್ರಾಬ್ಲಮ್ ಸಣ್ಣದಾಗಿ ಕಾಣ್ಬಹುದು. ಇವತ್ತೇನು ನಿಮ್ಗೆ ಈ ಕಮಿಂಗ್ 10 days ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ಅನಿಸ್ಬಹುದು. ಬಟ್ ಅಗೇನ್ ಈ ಒಂದು ರೀಸನ್ಸ್ ಮುಂದೆ ಹೋಗಿ ದೊಡ್ಡದಾಗಿ ಕನ್ವರ್ಟ್ ಆಗ್ಬಹುದು. ಓಕೆ, ಸೊ ಯೂನಿವರ್ಸ್ ಅದನ್ನ ನಿಮ್ಗೆ ಹೇಳ್ತಾ ಇದೆ. ಹಾಗಾಗಿ ಇಶ್ಯೂಸ್ ಏನಿದೆ ರಿಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳಿ ಯೂನಿವರ್ಸ್ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಮೆಸೇಜ್ ಕೊಡ್ತಾ ಇದೆ. ಹೋಪ್ ನಿಮ್ಗೆ ಈ ಒಂದು ರೀಡಿಂಗ್ ಕನೆಕ್ಟ್ ಆಗಿದೆ ಅಂತ ಹೇಳಿ ಅನ್ಕೋತೀನಿ. ಕನೆಕ್ಟ್ ಆಗಿತ್ತು ಅಂತಂದ್ರೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲಿಕ್ಕೆ ಹೋಗ್ಬೇಡಿ. ಸಿಗೋಣ.